ನಾನಾರು. ಇದಕ್ಕ ಒಂದು ಸುಂದರ ದೃಷ್ಟಾಂತವನ್ನು ಕೊಟ್ಟು, ನಾ ಯಾರು ಈ ಪ್ರಶ್ನೆಗೆ ಉತ್ತರ ಹುಡುಕಲಿಕ್ಕೆ ಹೊರಗೆ ಹೋಗುವ ಅವಶ್ಯಕತೆ ಇಲ್ಲ. ಬಾಹ್ಯ ಪದಾರ್ಥಗಳಲ್ಲಿ, ಬಾಹ್ಯ ತತ್ವಗಳಲ್ಲಿ, ಬಾಹ್ಯ ದ್ರವ್ಯಗಳಲ್ಲಿ, ಬಾಹ್ಯ ಅಚ್ಚಿಕಾಯಗಳಲ್ಲಿ ನಾವು ನಮ್ಮನ್ನ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ನಮ್ಮನ್ನ ನಾವು ತಿಳ್ಕೋಬೇಕು. ನನ್ನ ಪ್ರಶ್ನೆಗೆ ನಾನೇ ಉತ್ತರ ಹುಡುಕಬೇಕಾಗಿತ್ತಂದ್ರ ಅದು ಅನುಭವ ಅರ್ಥಾತ್ ಜ್ಞಾನ ನೇತೃವಿನಿಂದ ಹುಡುಕಲಿಕ್ಕೆ ಸಾಧ್ಯ. ನಹಿ ಜ್ಞಾನ ಸದೃಶಂ ಇಹ ವಿದ್ಯತೆ. ಸಂಸಾರದಲ್ಲಿ ಯಾವುದು ಕಣ್ಣಿಗೆ ಕಾಣಕತ್ತದ ಅದು ನಾನಲ್ಲ. ಕೇಳ್ರಿ, ಲಕ್ಷ ಕೊಟ್ಟ. ನಮ್ಮ ಕಣ್ಣಿಗೆ ಯಾವುದು ಕಾಣಕತ್ತದ ಅದು ಸತ್ಯವಲ್ಲ, ಅದು ಅಶಾಶ್ವತ. ಯಾವ್ದ ಕಾಣಲಿ, ಇದು ಮೈಕ್ ಅದ, ಪಿಂಚ್ ಅದ, ಈ ಶರೀರದ ಸಿಂಹಾಸನದ, ಈ ಪತ್ರ ಸೆಡ್ ಅದ, ಈ ಮೊಬೈಲ್ ಅದಾವ. ನಿಮಗೆ ಕಣ್ಣಿಗೆ ಏನು ಕಾಣಕತ್ತವಲ್ಲ ಅವುಗಳೆಲ್ಲ ನಿರ್ಮಾಣ ಆಗ್ಯಾವ. ಏನಾಗ್ಯಾವು? ನಿರ್ಮಾಣ. ಅವುಗಳನ್ನ ರಚನೆ ಮಾಡಿ ಶಾಸ್ತ್ರವನ್ನ ಪ್ರಿಂಟ್ ಮಾಡಿಸಿವಿ, ಪಿಂಚಿಯನ್ನ ತಯಾರು ಮಾಡಿವಿ, ಮೊಬೈಲ ತಯಾರು ಮಾಡ್ಯಾರ, ಈ ಪ್ರವಚನ ಹಾಲ ತಯಾರು ಮಾಡ್ಯಾರ. ಈ ಶರೀರನು ನಮ್ಮ ತಂದೆ ತಾಯಿ ಕೊಟ್ಟಂತ ಕಾಣಿಕೆ, ಹೌದಲ್ಲ? ನಮ್ಮ ಕಣ್ಣಿಗೆ ಏನೇನು ಕಾಣಕತ್ತೈತಲ್ಲ ಅದು ಶಾಶ್ವತತೆ. ನೋಡ್ರಿ, ಶಾಶ್ವತತೆ. ಅದು ಯಾವುದು ಕಣ್ಣಿಗೆ ಕಾಣಕತ್ತದ ಅದು ಶಾಶ್ವತವಲ್ಲ. ಯಾವುದ್ರದ ನಿರ್ಮಾಣ ಆಗೈತಿ ಅದೊಂದು ನಿರ್ನಾಮ ಆಗ್ತೈತಿ. ನಿರ್ನಾಮ ಅಂದ್ರ ನಾಶ, ನಿರ್ಮಾಣ ಅಂದ್ರ ಉತ್ಪತ್ತಿ. ಇಲ್ಲಿ ನಾನು ಅಂತಕ್ಕಂಥದ್ದೇನ ಆತ್ಮ ಅದಲ್ಲ. ಆತ್ಮನ ಯಾರು ತಯಾರು ಮಾಡ್ರಣ? ಯಾರು ಮಾಡಿಲ್ಲ. ಅದು ಶಾಶ್ವತ. ಹಿಂದಿತ್ತು, ಇವತ್ತು ಐತಿ, ಮುಂದು ಇರ್ತೈತಿ. ಗೊತ್ತಾಯ್ತಲ್ಲ? ಜನ್ಮ ಆತಂದ್ರ ನಾವೇನಂತೀವೋ ಆತ್ಮ ಅಂದ್ ಹುಟ್ಟಾಯ್ತು. ಮರಣ ಆಯ್ತಂದ್ರ ಆತ್ಮ ಸತ್ತ ಅಂತೀವಿ. ನಿಜವಾದ ಅರ್ಥದಾಗ ಆತ್ಮ ಜನನೂ ಆಗಿಲ್ಲ, ಆತ್ಮಂದ ಮರಣೂ ಆಗಿಲ್ಲ. ಶರೀರಕ್ಕ ಜನನತಿ, ಶರೀರಕ್ಕ ಮರಣತಿ. 2 ಲಕ್ಷ ಕೊಟ್ಟ. ಇದು ನಿಮಗೆ ವಿಷಯ ತಿಳಿಯಂಗಿಲ್ಲ, ಆದ್ರೂ ಒಂದು ಸಣ್ಣ ದೃಷ್ಟಾಂತ ಮುಖಾಂತರ ಹೇಳ್ರ ತಿಳಿತೈತಿ. ತಿಳಿತೈತಿಲ್ಲ? ನೋಡ್ರಿ, ಜನ್ಮ ಯಾರು ಕೊಟ್ರ ನಮಗ? ನಮ್ನ ಯಾರು ಹಾಡಿದ್ರಿ? ನಿಮ್ ಭಾಷಾದಾಗ ಹೇಳ್ರಲ್ಲ, ತಂದೆ ತಾಯಿ. ಹೌದಲ್ಲ? ತಾಯಿ ತಂದೆ ನಮಗ್ ಜನ್ಮ ಕೊಟ್ರು ಅಂದ್ರ ನಮ್ಮನ್ನ ಹಾಡದವ್ರು ಬ್ಯಾರೆ. ಹೆಸರು ಯಾರು ಇಟ್ರಿ ನಿಮಗ? ನೀವ ಇಟ್ಕೊಂಡ್ರು. ತೊಟ್ಟಲ್ದಾಗಿದ್ದ ನೀವ ಇಟ್ಕೊಂಡ್ರು? ಇಲ್ಲಲ್ಲ, ಯಾರಿಟ್ರು? ಸ್ವಾದರ ಅತ್ತಿ. ಯಾರ ಹೆಸರಿಟ್ರು? ನಿಮ್ಮ ಅತ್ತಿ ಹೆಸರಿಟ್ಲು. ಜನ್ಮ ಕೊಟ್ಟರು ಬ್ಯಾರೆದವ್ರ, ಹೆಸರು ಇಟ್ರು ಬ್ಯಾರೆದವ್ರ, ಸತ್ತಾಗ ಮಣ್ಣು ಕೊಡವ್ರು. ಇದ ಸಂಸಾರ ಐತಿ. ಸಂಸಾರ ಎದಕ್ಕಂದ್ರು ವಿಚಾರ ಮಾಡುವಂತದ್ದು. ಹಾಗಾದ್ರೆ ನಾ ಅನ್ನೋದೇನು? ಎಲ್ಲ ಪರದಾಯ್ತು. ಶರೀರ ಕೊಟ್ಟರು, ಜನ್ಮ ಕೊಟ್ಟರು ತಂದೆ ತಾಯಿ, ಹೆಸರಿಟ್ರು ಬೇರೆದವ್ರು, ಹೆಣ್ಣು ಕೊಟ್ಟರು ಬೇರೆದವ್ರ. ಅತ್ತಿ ಮಾವ ಹೆಣ್ಣು ಕೊಟ್ರಲ್ಲ, ಮತ್ತೆ ಯಾರು ಕೊಟ್ರು? ಬೇರೆದವ್ರು ಕೊಟ್ರು, ನೀನು ತಗೊಂಡು ಬೇರೆದವ್ರು ಕೊಟ್ರು. ಪ್ರತಿಯೊಂದು ಸಂಸಾರದಾಗ ಏನು ನಿಮಗ್ ಪ್ರಾಪ್ತ ಆಗ್ಯದ ಅದೆಲ್ಲ ಅನ್ಯರಿಂದ ಪ್ರಾಪ್ತ ಆಗ್ಯದ. ನೀವೇನ್ ತಂದರಿ? ನೀವೇನು ಒಯ್ಯವ್ರ? ಹೇಳ್ರಿ ನೋಡ್ನು. ಬರಾಗ ಏನ್ ತಂದರಿ? ಏನ್ ತಂದರಿ? ಬರಾಕ್ ಹೋಗಾಗ ಏನು ಒಯ್ಯ? ನೀವ್ ಹುಟ್ಟಾಗ ಏನ್ ತಗೊಂಬಂದರಿ ಕೈಯಾಗ? ಏನು ಇಲ್ಲ, ಖಾಲಿ ಕೈಲೇ ಬಂದರಿ. ಹೋಗಾಗ ಏನು ಒಯ್ಯವ್ರ? ಯಾರು ಯಾರ್ಯಾರು ಹೋಗ್ಯಾರಲ್ಲ ಅವ್ರು ಏನು ಓದಾರ? ಏನು ಓದಿಲ್ಲ. ಖರೆ ಕರ್ಮ ಸಿದ್ಧಾಂತ ಹೇಳ್ತದ, ಧರ್ಮ ಹೇಳ್ತದ. ನಾವು ಬರಾಗ ತಂದೀವಿ, ಹೋಗಾಗ ಒಯ್ತೀವಿ. ಏನ್ ತಂದೀವಿ? ಪೂರ್ವದಾಗ ಮಾಡಿದ ಪುಣ್ಯತನಂತ ಇವತ್ತು ಭಾರತ ದೇಶದಾಗ ಜನ್ಮ ತಗೊಂಡಿವಿ. ಧಾರ್ಮಿಕ ಮಂತಂದ ಜನ್ಮ ತಗೊಂಡಿವಿ. ಪುಣ್ಯ ಇತ್ತು, ಪೂರ್ವದಾಗ ಮಾಡಿದ ಪುಣ್ಯ
ಹೆಂಗ ಗಾಡಿಯಾದಾಗ ಡಿಸೈಲ್ ಪೆಟ್ರೋಲ್ ಅಂತ ಗಾಡಿ ನಡಿತೈತಿ. ಗಾಡಿದಾಗಿಂದ ಪೆಟ್ರೋಲ್ ಹಾಕ್ತಾರ ಗಾಡಿ ಬಂದ್ ಬೀಳ್ತೈತಿಲ್ಲೋ. ದೀಪದಾಗಿಂದ ಎಣ್ಣೆ ಹಾಕಂದ್ರ ದೀಪ ಆರ್ತೈತೆ ಇಲ್ಲೋ. ಎಲ್ಲಿ ತಕ ದೀಪ ಉರಿತೈತಿ, ಎಲ್ಲಿ ತಕ ಪಂತ್ಯ ಎಣ್ಣೆ ಐತಿ ಅಲ್ಲಿ ತಕ ದೀಪ ಉರಿತೈತಿ. ಎಣ್ಣೆ ದೀಪ ಆರ್ತತಿ. ಹಂಗ ಎಲ್ಲಿ ತಕ ನಿಮ್ ಪದರ ಪುಣ್ಯ ಐತಿ ಅಲ್ಲಿ ತಕ ನಿಮ್ ಜೈ ಜೈಕಾರ ಆಗ್ತತಿ. ಪುಣ್ಯ ತೀರ್ತು ಮಿತ್ರು ಶತ್ರು ಆಗ್ತಾನ, ಆಪ್ತರು ಶತ್ರುಗಳಾಗ್ತಾರು. ಇದು ಕರ್ಮದ ಆಟ. ಅದಕ್ಕೆ ಹೇಳು ನಾನಾರು. ಪ್ರಶ್ನೆ ಬಹಳ ದೊಡ್ಡದ. ಇದು ಡಿಗ್ರಿ ಇದ್ದವ್ರಿಗೆ ಆಗ್ಬೇಕಿದು. ಸಾಧು ಸಂತರ ಪ್ರಶ್ನೆ ಇದು. ಅದ್ರ ನಿಮಗೆ ಸಾಮಾನ್ಯ ಜೀವ ಹೆಂಗ್ ತಿಳಿಸಿರೋದು? ನಾನಾರು. ನಾನು ಆತ್ಮ. ಯಾರ್ಯಾರ ಒಳಗ ಆತ್ಮ ಇಲ್ಲ ಕೈ ಎತ್ತರ ನೋಡ್ನು. ನಮ್ಮ ಒಳಗ ಆತ್ಮ ಇಲ್ಲ ಅನ್ನೋರು ಯಾರ್ದಾರ ಇದ್ರಾಗ? ಆತ್ಮ ಇಲ್ದ ನಾವು ಶರೀರ ಅಟ್ಟ ತಗೊಂಡು ಬಂದಿದ್ವಿ ಇಲ್ಲಿ ಬದ್ರಿಗಿರಿಗೆ ಅನ್ನೋರು ಯಾರ್ದಾರೆ? ಯಾರ್ಯಾರಿಗೆ ವಿಶ್ವಾಸ ಐತಿ ನಮ್ಮ ಒಳಗೊಬ್ಬ ಆತ್ಮ ಅದಾನಂತ ಕೈ ಎತ್ತರ ನೋಡೋನು? ವಿಶ್ವಾಸ ಐತಿ ನಿಮಗ? ಶಬಾಷ್, ನೀವು ಭವ್ಯ ಭವಿಷ್ಯದ ಭಗವಾನ್ ಆಗವ್ರದಾರೆ ಅಂತ ನಂಬುತ್ತೀರಿ. ಯಾರು ಭಗವಾನ್ ಆಗವ್ರ ಅವ್ರು ನಂಬಂಗಿಲ್ಲ. ಹೆಂಗ ಆತ್ಮ ಅದಾನು ಅಂತ ಕೇಳಿದ್ರ ಅದನ್ನ ಯಾರು ನೋಡ್ಯಾರೇನ? ನಿಮ್ಮೊಳಗ ಆತ್ಮ ಅದಾನಲ್ಲೋ, ನಿಮ್ಮೊಳಗ ಜೀವ ಐತಿಲ್ಲೋ, ಚೇತನ ಐತಿಲ್ಲೋ. ನೀವು ಸಜೀವ ನಿರ್ಜೀವ? ಸಜೀವ ಸಾಲ ಕಲ್ಸರ್ಲ. ಜೈವಿಕ ಅಜೈವಿಕ, ಸಜೀವ ನಿರ್ಜೀವ ಕಲ್ಸರಿಲ್ಲ. ನೀವೆಲ್ಲ ಜೀವದರಿ ಅಂದ ಜೀವ ನೋಡ್ಯಾರೇನ ಯಾರ? ನಿಮ್ಮೊಳಗೊಂದು ಆತ್ಮ ಆತದ್ನ ಯಾರು ನೋಡ್ಯಾರೇನ? ನೋಡಿಲ್ಲ. ಮತ್ ಐತೆ ಹೆಂಗ್ ಹೇಳ್ತೀರಿ? ಇಲ್ಲಿ ಕ್ವಶನ್ ಬಂತ್ ನೋಡಿ. ಆತ್ಮ ಐತೆ ಹೇಳ್ತೀರಿಲ್ಲೋ, ಮತ್ ನೋಡಿಲ್ಲ. ನೀವು ನೋಡ್ಯಾರ ಮತ್ ಐತ್ ಹೆಂಗ ಅಂತೀರಿ? ಆತ್ಮನ ಯಾರು ನೋಡಿಲ್ಲ ಮತ್ ಐತೆ ಅಂತ ಹೇಳ್ತೀರಿ ಹಂಗ? ಈ ಪ್ರಶ್ನೆ ಉತ್ತರ ಬಹಳ ಸರಳ ಅದ. ಹಂಗಂತ ಕೇಳ್ರ ನಿಮ್ಮನ್ನ ನೋಡಾಕತ್ತಿದೀವ್ರಲ್ಲ, ನಾನ್ ನೋಡಾಕತ್ತಿರಲ್ಲೋ. ಯಾರ್ಯಾರೇ ನಾ ಕಾಣಾಕತ್ತಿಲ್ಲ ಕೈ ಹತ್ರ ನೋಡೋನು. ನಾ ಕಾಣಾಕತ್ತಿಲ್ಲ ನಿಮಗ? ನನ್ ನೋಡಾಕತ್ತಿರಲ್ಲೋ? ನನ್ನ ನೋಡಾಕತ್ತೀರಿ. ನಾ ಮಾತಾಡಿದ್ ನಿಮಗ್ ಕೇಳ್ಸಾಕತ್ತೈತಿಲ್ಲೋ ಅನ್ಬೇಕ. ನಿಮ್ ಒಳಗ ಒಬ್ಬ ಆತ್ಮ ಅದಾನಂತೆ ನೀವು ನನ್ನ ನೋಡಾಕತ್ತೀರಿ, ನಮ್ದು ಕೇಳಾಕತ್ತೀರಿ. ಒಳಗ ಆತ್ಮ ಅದ ಅನ್ನೋದ್ರಿಂದ ನಾವು ಈ ಪ್ರಪಂಚವನ್ನು ನೋಡಾಕತ್ತೀವಿ, ಗುರುಗಳ ಪ್ರವಚನವನ್ನ ಕೇಳ್ತಾ ಇದ್ದೀವಿ, ನಾವು ಮಾತಾಡ್ತೀವಿ, ನಡಿತೀವಿ, ಊಟ ಮಾಡ್ತೀವಿ, ವಿಚಾರ ಮಾಡ್ತೀವಿ. ಇದೆಲ್ಲ ಯಾರಿಂದ ಆಕತ್ತೆ ಅಂದ್ರ ಆತ್ಮದಿಂದ ಆಗ್ತದ. ಆತ್ಮ ಇರೋದ್ರಿಂದ ಇದೆಲ್ಲ ನಡೆದ. ವಿಶ್ವಾಸ ಹೆಂಗಿಡೋದ? ಇದಕ್ಕ ಹೇಳ್ರು ಕಲ್ಲಿನೊಳಗ ಬಂಗಾರ ಐತಿ. ಐತೆ ಇಲ್ಲೋ? KGF ಪಿಕ್ಚರ್ ನೋಡ್ಯಾರ? KGF. ಕೋಲಾರದ ಚಿನ್ನದ ಗಣಿ. ಕೋಲಾರದೊಳಗ ಚಿನ್ನದ ಬಂಗಾರದ ಬೆಟ್ಟದ. ಆ ಕಲ್ಲಿನೊಳಗ ಬಂಗಾರದ ಅದನ್ನ ಸಂಶೋಧನೆ ಮಾಡಿದಾಗ ಅದನ್ನ 14 ಸಲ ಅಗ್ನಿ ಸಂಸ್ಕಾರ ಕೊಟ್ಟಾಗ 24 ಕ್ಯಾರೆಟ್ ಬಂಗಾರ ತಯಾರಾಕೈತೆ. ಬಂಗಾರ ಎಲ್ಲಿ ಬರ್ತೈತಿ? ಮಳಿ ಬಿದ್ದಾಗ ಮ್ಯಾಗಿಂದ ಬೀಳ್ತೈತೇನ? ಇಲ್ಲ, ಗುಡ್ಡದೊಳಗಿಂದನ ಕಲ್ಲದೊಳಗಿಂದ ಬಂಗಾರಕ್ಕೆ. ಪಾಷಾಣ ಅಂದ್ರ ಕಲ್ಲು. ಕಲ್ಲಿನೊಳಗೆ ಹೆಂಗ ಬಂಗಾರ ಐತಿ? ಮತ್ತೇನ್ ಹೇಳ್ರು? ದುದ್ಗ ಮಧ್ಯೆ ಯಥಾಗೃತಂ. ಹಾಲಿನೊಳಗ ತುಪ್ಪ ಐತೆ ಇಲ್ಲೋ? ತುಪ್ಪ ತಿಂದರ್ಲ ಇವಾಗ? ನಿಮ್ಮವ ತುಪ್ಪ ಹಾಕೊಂಡ್ಲ ಹೋಳ್ಗಿ ತುಪ್ಪ ತಿಂದರಿಲ್ಲೋ? ಆ ತುಪ್ಪ ಎಲ್ಲಿದ್ ಬರ್ತೈತಿ? ನೀರ್ನ್ಯಾಂದ? ಎಲ್ಲಿದ್ ಬರ್ತೈತಿ? ಹಾಲ್ನಾಗ ತುಪ್ಪ ಐತಿಲ್ಲೋ? ನಿಮ್ ಮನ್ಯಾಗ ಅಟ್ಟ ಐತೋ? ಎಲ್ಲಾರು ಮನ್ಯಾನ ಹಾಲ್ನಾಗ ಐತೋ? ಹಂಗ ಎಲ್ಲಾರು ಮನ್ಯಾನ ಹಾಲಿನೊಳಗೆ ಹೆಂಗ ತುಪ್ಪತಿ ಹಂಗ ಎಲ್ಲಾರ ಒಳಗ ಆತ್ಮ ಅದಾನು. ಜೈನ್ರಿ ಇರ್ಲಿ, ಲಿಂಗಾಯತ್ ಇರ್ಲಿ, ಆಕಳು ಇರ್ಲಿ, ಎಮ್ಮಿರ್ಲಿ, ಹುಲಿ ಇರ್ಲಿ, ಸಸಿ ಇರ್ಲಿ, ನೀರಿನೊಳಗೂ ಆತ್ಮ, ಗಾಳಿಯೊಳಗೂ ಆತ್ಮ, ಅಗ್ನಿಯೊಳಗೂ ಆತ್ಮ. ಪಂಚಮಹಾಭೂತಗಳು ಅಂತ ಹೇಳಿ ವೈದಿಕ ಧರ್ಮದಾಗ. ನಮ್ ಧರ್ಮದಾಗ ಪಂಚಾಸ್ತಿಕಾಯಗಳು. ಅದ್ರಾಗ ವನಸ್ಪತಿ ನೋಡ್ರಿ ಎಷ್ಟ್ ಚಂದ ಉತ್ತರ ಕೊಟ್ರು. ವಾಯು ಅಂದ್ರ ಗಾಳಿಗೂ ಜೀವತಿ.
ಬೆಂಕಿಗೂ ಜೀವತಿ, ಅದು ಏಕೇಂದ್ರಿಯ ಅಗ್ನಿಕಾಯಕ ಜೀವ. ವನಸ್ಪತಿನೂ ಜೀವತಿ, ಜಲಾನು ಜೀವತಿ, ಪೃಥ್ವಿಗೂ ಜೀವತಿ. ಶಾಲೆ ಕಲ್ತಾರೋ ಪ್ರೈಮರಿ ಒಳಗೆ ಬಂದು ಹೋಗೋದಿಲ್ಲ, ಪ್ರೈಮರಿ ಒಳಗೆ ಕಲಿಸ್ತಾರಲ್ಲ ನಿಮಗ. ಭೂಮಿಗೆ ಜೀವವಿದೆ, ಮಣ್ಣು ಬೆಳೆಯುತ್ತದೆ, ಕಲ್ಲು ಬೆಳೆಯುತ್ತದೆ, ಬೆಟ್ಟ ಗುಡ್ಡಗಳು ಬೆಳೆಯುತ್ತವೆ. ಶಾಲೆ ಕಲಿಸ್ತಾರಲ್ಲ, ಅಂದ್ರೆ ಅದಕ್ಕೂ ಜೀವತಿ. ಅಂದ್ರೆ ಜೀವ ನಮ್ಮ ಕಣ್ಣಿಗೆ ಕಾಣೋದಿಲ್ಲ, ಆದ್ರೂ ಅದು ಬೆಳಿತೈತೇನಂತೆ, ಅದ್ರೊಳಗೆ ಜೀವತಿ ನಾವು ನಂಬ್ತೀವಿ. ಇದು ಸತ್ಯ, ಇದು ವಿಶ್ವಾಸ. ಕೇಳ್ರು, ಎಳ್ಳಿನೊಳಗ ಹೆಂಗ ಎಣ್ಣೆ ಐತಿ, ಶೇಂಗಾದೊಳಗ ಹೆಂಗ ಎಣ್ಣೆ ಐತಿ. ಶೇಂಗಾದಾಗ ಎಣ್ಣೆ ಐತಿಲ್ಲ, ಶೇಂಗಾ ತಿಂದ್ರಲೇವ ಬಮುಕ, ಆ ಶೇಂಗಾದಾಗ ಎಣ್ಣೆ ಐತಿಲ್ವ, ಕಣ್ಣಿಗೆ ಕಾಣ್ತೈತದ ಇಲ್ಲ. ಮತ್ತ ಐತಿ ಹೆಂಗಂತೀರಿ ನೀವ? ಕುಮಾರ ಕೃಷ್ಣಗಳ ಮನೆಗೆ ಹೋಗಿ ತಕೊಂಬಂದಿರಿ ನಾವು ಮಣ್ಣೆ ಎಣ್ಣಿ. ಆ ಮಷನ್ದಾಗ ಮ್ಯಾಲ ಎಣ್ಣೆ ಹಾಕಿರಿ, ಎಣ್ಣೆ ಹಾಕ್ತಾರ. ಹ್ಞೂನ್ರಿ, ಎಷ್ಟು ಚಂದ ಲಕ್ಷ ಕೊಟ್ಟು ಕೇಳ್ತೀರಿ ಪ್ರವಚನ. ಮ್ಯಾಲ ಮಷನ್ದಾಗ ಶೇಂಗಾ ಕಾಳು ಹಾಕಿರಂದ್ರ ಕೆಳಗೆ ಎಣ್ಣೆ ಬರ್ತೈತಿಲ್ಲ. ಅಂದ್ರೆ ಶೇಂಗಾದಾಗ ಎಣ್ಣೆ ಇತ್ತ ಬತ್ತು, ಏನ್ ಬ್ಯಾರೆ ಕಡೆ ಎಲ್ಲಿಂದ ಬತ್ತು? ಎಳ್ಳಿನೊಳಗ ಶೇಂಗಾದೊಳಗ ಎಣ್ಣೆ ಹಂಗೈತಿ, ಹಂಗ ನಮ್ಮ ಶರೀರದೊಳಗನ ಆತ್ಮ ಅದಾನು. ಸರಳ ತಿಳ್ಕೋದು, ಅದಕ್ಕ ಅರ್ಥ ಹೇಳ್ರಿ. ಇದನ್ನ ಯಾರು ತಿಳ್ಕೊಂಡಾರೋ ಅವ್ರ ಜ್ಞಾನಿ. ಇನ್ನು ನಾ ಅದನಿ, ನಾ ಅಂದ್ರ ಆತ್ಮ, ಗೊತ್ತಾಯ್ತಲ್ಲ, ಅದು ಶಾಶ್ವತ. ಹಿಂದೂ ಇತ್ತು, ಹಿಂದೂ ಐತಿ, ಇನ್ನು ಅನಂತ ಕಾಲ ತಕ ಇರ್ತೈತಿ. ಆತ್ಮ ಎಂದು ಅಸ್ತಿತ್ವ ನಾಶ ಆಗೋದಿಲ್ಲ. ಆತ್ಮ ಶಾಶ್ವತ. ಶರೀರ ನಶ್ವರ, ದೇಹ ನಶ್ವರ, ಆತ್ಮ ಈಶ್ವರ. ಯಾರೀಶ್ವರ? ನಮ್ಮ ಆತ್ಮನೇ ಈಶ್ವರ ಆಗ್ತಾನು. ಶರೀರ ದೇಹ ನಶ್ವರತಿ ಅನಂತೆ. ಯಾರ್ಯ ಸತ್ತ ಊರ್ ಹೊರಗೆ ಸುಡ್ತಾರ ಗೊತ್ತಿಲ್ಲ ನಿಮಗ? ಗೋರ್ಯಾದ ಹುಗಿತಾರ ಗೊತ್ತಿಲ್ಲ? ಊರಾಗ ಒಂದು ಗೋರ್ಯಾಗ ಇರ್ತಾವ, ಎಲ್ಲಾ ಊರಾಗ ಗೋರ್ಯ ಇರ್ತಾವಲ್ಲ. ಗೋರ್ಯಾದ ಯಾರು ಒಯ್ತಾರ? ಸತ್ತವ್ರನ್ನ ಒಯ್ತಾರ. ಹೆಣ ಒಯ್ತಾರಿಲ್ಲ, ಸುಡ್ತಾರ. ಯಾರು ಸುಡ್ತಾರೋ? ಯಾರು ಸುಡ್ತಾರ? ಶರೀರ ಸುಡ್ತಾರ, ಆತ್ಮನ್ ಸುಡಕ್ ಆಗೋದಿಲ್ಲ. ಆತ್ಮ ನಿರಾಕಾರದನು. ಆತ್ಮ ಹೋದ ನಂತರ ಈ ಶರೀರಕ್ಕ ಶವ ಏನಂತಾರು? ಶವ. ಮತ್ತು ಒಳಗಿದ್ದವ ಶಿವ. ಒಳಗಿದ್ದವ ಯಾರ? ನಾ ಅಂದ್ರ ಆತ್ಮ, ಆತ್ಮ ಅಂದ್ರ ಶಿವ. ಮತ್ತ ಇದು ಹೊರಗೆ ಏನಂತ? ಇದು ಒಳಗಿಂದ ಹೋತಂದ್ರ ಶವ. ಹೆಣ ಮುಟ್ರ 3 ದಿವಸ ಆಹಾರ ಕೊಡಕ್ ಬರಂಗಿಲ್ಲ. ಹೆಣ ಮುಟ್ರ 3 ದಿವಸ ಅಭಿಷೇಕ ಮಾಡಕ್ ಬರಂಗಿಲ್ಲ. ಸತ್ತವ್ರ ಹೆಣ ಮುಟ್ರ ಕೇಳ್ರಿ. ಇದ್ದಾಗ ಏನೇನ್ ಮಾಡ್ತೀವಿ? ಅದಕ್ಕೆಲ್ಲ ವ್ಯವಸ್ಥೆ ಮಾಡ್ತಿರಿಲ್ಲ? ಅಪ್ಪ ಅಂತೀರಿ, ತಪ್ಕೋತೀರಿ, ತುತ್ತು ಹಾಕ್ತೀರಿ, ಎಷ್ಟು ಸೇವಾ ಮಾಡ್ತೀರಿ, ಎಲ್ಲಾ ಮಾಡ್ತೀರಿ. ಸತ್ ನಂತರ ಕಿಮ್ಮತ್ ಹೋತು. ಯಾಕೆ ಹೋತು? ಅದಕ್ಕೆ ಹೇಳ್ರು ಸಂಸ್ಕೃತದೊಳಗ ಬ್ರಹ್ಮ ಸತ್ಯ ಜಗನ್ ಮಿಥ್ಯ. ಬ್ರಹ್ಮ ಅಂದ್ರ ಆತ್ಮ. ಆತ್ಮ ಒಂದು ತ್ರೈಕಾಲಿಕ ಸತ್ಯ. ತ್ರೈಕಾಲಿಕ ಅಂದ್ರ ಭೂತ್ಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲ. ಹಿಂದೂ ಇತ್ತು, ಹಿಂದೂ ಐತಿ, ಅನಂತ ಕಾಲ ತಕ ಇರ್ತೀನೋ. ನನ್ನ ಆತ್ಮನ ಅಸ್ತಿತ್ವ ಎಂದು ನಾಶ ಆಗೋದಿಲ್ಲ. ನನ್ನ ಸ್ವರೂಪ ನಾನಾರು, ನಾನು ಆತ್ಮ. ಇನ್ನ ಅದನ್ನ ಅಂದ ಬಳಕ ದೇವ್ರ ಅದಾನೋ ಇಲ್ಲೋ? ಅದಾನೋ? ಯಾರ್ಯಾರು ನೋಡಿರಿ ದೇವ್ರ ಕೈ ಎತ್ತರ ನೋಡೋನು. ಸಣ್ಣ ಹುಡುಗರು ಏನ್ ಎತ್ತುವ ನೋಡ್ಯಾರ? ಪಾಶ್ನಾಥ್ ಭಗವಾನ್ ನೋಡ್ಯಾರ, ಆದಿನಾಥ್ ಭಗವಾನ್ ನೋಡ್ಯಾರ, ಮುನಿಸೂರತ್ನಾಥ್ ಭಗವಾನ್ ನೋಡ್ಯಾರಿಲ್ಲ? ಅದಕ್ಕೆ ನೀವು ಅಂದ್ರಿ. ನಾವು ದೇವ್ರ ನೋಡಿಲ್ಲ. ಯಾಕೆ ನೋಡಿಲ್ಲ ಅಂದ್ರ ದೇವ್ರ ಕಣ್ಣಿಗೆ ಕಾಣೋದಿಲ್ಲ. ಇವು ಮಂದಿರದಾಗೇನ್ ದೇವ್ರದಾವಲ್ಲ, ಅವತ್ ನಾವು ಕಲ್ಲಿನೊಳಗೆ ನಿರ್ಮಾಣ ಮಾಡಿ ಸ್ಥಾಪನಾ ನಿಕ್ಷೇಪದಿಂದ ಮಂದಿರದೊಳಗೆ ಪ್ರತಿಷ್ಠಾ ಮಾಡಿಟ್ಟಿದ್ವಿ. ಇವ್ರ ಪಾಶ್ನಾಥ್ ಭಗವಾನ್ರ ಕರೆ ಪಾಶ್ನಾಥ್ ಭಗವಾನ್ರ ಅಲ್ಲ. ನಿಮಗ್ ಹೆಂಗ್ ಮನ್ಯಾಗ ಫೋಟೋ ಇರ್ತಾವಲ್ಲ, ಫೋಟೋದೊಳಗೆ ನೀವು ಅದಾರೇನ? ಫೋಟೋದಾಗ ಮತ್ತೆ ಯಾರ್ದಾದ ಫೋಟೋ ನಿಮ್ದಲ್ಲ, ಅದ್ರಾಗ ನೀವು ಅದಾರೇನ? ನಮ್ ಫೋಟೋ ಐತ್ರಿ, ಅದ್ ನಾವ್ ಅಲ್ರಿ, ನಾವ್ ಹೊರಗೆ ಅದ. ಕಂಡ್ಯಾದಾಗ ನೋಡ್ತಿರ್ಲಿ ನೀವನ್ನ, ಕಂಡ್ಯಾದ ಮುಖ ನೋಡ್ಕೋತೀರಿ. ಕಂಡ್ಯಾದ ಯಾರ್ದಾರು? ನೀವ ಅದರಿ, ಅದಕ್ಕ ತಿನ್ನಿಸ್ರಲ್ಲ.
ಗುಲಾಬ್ ಜಾಮೂನ್ ತಿನ್ಸ್ರಿ, ರಸಗುಲ್ಲಾ ತಿನ್ಸ್ರಿ, ಬಾಲುಷಾ ತಿನ್ನನ್ರಿ ನೋಡು. ಕಂಡ್ಯಾದ ನೀವು ಅದರಿ, ಅದಕ್ಕೆ ಹಾಲ ಕುಡಿಸಿರ ಕುಡಿತಿದ್ದೇನದ, ಯಾಕೆ ಕುಡಿಯಂಗಿಲ್ಲ? ಕಂಡ್ಯಾದ ನಾ ಅದನ್ನ ಕರೆ, ಅದು ನಾ ಅಲ್ರಿ, ನಾ ಹೊರಗದನಿ, ಅದು ನನ್ನ ಪ್ರತಿಬಿಂಬತಿ. ಹಂಗ ಬಸ್ತಾ ಭಗವಾನ್ ಇಲ್ಲ, ಯಾರು ಕರೆ ಭಗವಾನ್ ನಮ್ಮೊಳಗದಾರು. ಸರಳ ತಿಳ್ಕೋದು, ಭಾಳ ಕಠಿಣ. ಧರ್ಮ ತಿಳ್ಕೋದು ಭಾಳ ಈಸಿ ಐತಿ. ಏನಾತು, ಅಕ್ಬರ್ ಬಾದ್ಶಾನ್ ಸಭಾ ಚಾಲೋ ಇತ್ತು. ಹೆಂಗ್ ಪ್ರವಚನ ಚಾಲೋ ಐತಿಲೋ, ಅಕ್ಬರ್ ಬಾದ್ಶಾ ಬಿರ್ಬಲ್ ಹೆಸರು ಕೇಳಿರಿ ನೀವು. ಅಕ್ಬರ್ ಬಿರ್ಬಲ್ ಕತಿ ಕೇಳಿರಿಲ್ಲ, ಹೇಳಬೇಡ. ಒಂದ್ ದಿವ್ಸ ಅಕ್ಬರ ಬಿರ್ಬಲ ಕೂಡಿ ವಾಕಿಂಗ್ ಹೋಗಿರತ್ತೆ. ವಾಕಿಂಗ ಹೋಗ್ತಾರಲ್ಲ ಹರಿಯಾಗೈತೆ, ವನ ವಿಹಾರಕ್ಕೆ ಹೋಗಿದ್ರು ಅಕ್ಬರ ಮತ್ತ ಬಿರ್ಬಲ ಕೂಡಿ. ಹೋಗೋದ್ ಹಾದಿಗೋಟ ಮಾತಾಡ್ಕೋತ ಹೊಂಟಿರವ್ರ. ಅವಾಗ ಅಕ್ಬರ್ ಬಾದ್ಶಾ ಏನಂದ್ ಗೊತ್ತನ, ಬಿರ್ಬಲ್ ಇವಂತ ನಾ ಕನಸು ಕಂಡಿನಿ ಅಂದವ್. ಬೀರ್ಬಲ್ ಕೇಳಿದ, ಹುಜೂರ್ ಏನ್ ಕನಸಿನಾಗ ಏನ್ ನೋಡ್ರಿ, ಏನ್ ಕಂಡ್ರಿ ನೀವ, ಏನ್ ಕನಸು ಬಿದ್ದಿತ್ತು ಅಂತ ಬೀರ್ಬಲ್ ಕೇಳ. ಅವಾಗ ಅಕ್ಬರ್ ಅಂದ, ನೀ ಕೂಡಿ ವಾಕಿಂಗ್ ಹೊಟ್ಟಿದ್ವಿ ಕನಸಿನಾಗ. ಹೌದ್ರಿ, ಕರೆನು ಹೊಂಟಿದೀವಿ, ಕನಸಿನಾಗ ಚಲೋ ಇರ್ಲ ಹೊಂಟಿತೀವು. ಹೋಗೋತ್ ಊರ್ ಹೊರಗ ಕಿಮ್ಮತ್ತನ ಕೆರಿ ದಾಟಿ ಹೋದೆವು. ಅಲ್ಲೊಂದ ಗಾನಮಣಿ ಇತ್ತು. ಗಾನಮಣಿ ಅಂದ್ರ ಈಗಿನ ನೋಡಿಲ್ ನೀವು ಯಾರು, ಮೊದಲಿದ್ದು ಗಾನಮಣಿಗಳು ಕಬ್ಬ ಕಡದಲ್ಲಿ ಮಷಂದ ಹಾಕಿ ಅದನ್ನೆಲ್ಲ ಕುದಿಸಿ ಗಂಗಾದಾಗ ಬೆಲ್ಲ ಮಾಡ್ತಿದ್ರು. ಬೆಲ್ಲ ತಿಂದಿರಿಲ್ಲೋ, ಬೆಲ್ಲ ತಯಾರು ಮಾಡೋ ಕಾರ್ಖಾನೆಗೆ ಗಾನಮಣಿ ಅಂತ. ಇಷ್ಟಲ್ಲಿ ಗೊತ್ತಾಯ್ತು. ಹಂಗ ಮೊದಲು ಗಾನಮಣಿ ಇದ್ದು, ಆ ಗಾನಮಣಿ ಬಾಜುಕೊಂದು ಹೊಂಡಿತ್ತು. ಆ ಹೊಂಡದಾಗ ಏನ್ ಮಾಡ್ತಿದ್ರ ಅಂದ್ರ, ಆ ಬೆಲ್ಲದ ಮ್ಯಾಗಿಂದ ಕುದಿಸಿ ಏನ್ ಮಳ್ಳಿ ಬರ್ತದೆ ಹೊಲಸ ಗಾನಿ, ಅದನ್ನೆಲ್ಲ ಚಾನಿಗೆಲೆ ತೆಗೆದು ಗುಳಿಗೆ ಅದೆಲ್ಲ ಸ್ಟೋರ್ ಮಾಡ್ತಿದ್ರು. ಅದಕ್ಕ ಏನಂತಾರೋ, ಮಳ್ಳಿ. ಶಾನ್ಯಾ ಮಳ್ಳಿ ಅಲ್ಲ, ಮಳ್ಳಿ ಅಂತ ಕರಿತಾರ ಗೊತ್ತು. ಮಳ್ಳಿ ಅಂದ್ರ ಆ ಮಳ್ಳಿಗತೆ ಬುದ್ಧಿ ಇದ್ದಾರು ಮಳ್ಳಿ ಅಂತ. ಗಾನದ ಮನ್ಯಾಗ ಒಂದ್ ಕಡೆ ಕಬ್ಬಿನ ರಸ ಇರ್ತೈತಿ, ಎದ್ರಾಗ ದಿಂದಿನೆ ಹಾಕಿ ರಸ ತೆಗೆದು ಸ್ಟೋರ್ ಹಾಕತಿ. ಅದನ್ನ ಓದ ಮಾಡ್ತಿದ್ವು ಸಣ್ಣಾಗಿದ್ದ. ಗಾನ್ ಚಾಲು ಆಗೈತೆ ಗೊತ್ತಾಕಿ. ಯಾನ್ ಅವಾಜ್ ಅಲ್ಲಿ ಪುಕ್ ಇಲ್ಲ, ಚುಂಚಿ ಇಲ್ಲ. ಊರ ಪಕ್ಷಿಗಳು ಹಾದು, ಗಾನ ಮಣಿಗಳು ಹಾದು. ಅದು ಕೇಳು ಭಾಗ್ಯ ನಮಗಿಲ್ಲ ಇವತ್ತ. ಆ ಹೊಂಡದಾಗಿರ್ತಕ್ಕಂಥದ್ದು ಏನು ಗಾನ ಮನ್ಯಾಗ ಒಂದ್ ಕಡೆ ಕಬ್ಬಿನ ರಸ ಸ್ಟೋರ್ ಮಾಡ್ತಿದ್ರು, ಇನ್ನೊಂದು ಕಡೆ ಮಳ್ಳಿ ಬಿಡ್ತಿದ್ರು. ಅವಾಗ ಅಕ್ಬರ್ ಬಾದ್ಶಾ ಏನ್ ಹೇಳ್ರು, ನಾವ್ ವಾಕಿಂಗ್ ಮಾಡ್ಕೋತ ಹೋಗಾಗ ಇಬ್ರು ಜಾರಿ ಬಿತ್ತಿವು. ಹೌದ್ರಿ ಹುಜೂರ, ಹೌದು ಬಿತ್ತಿವು. ಏನಾತಂದ್ರ, ನೀ ಮಳ್ಳಿ ಹೊಂಡದಾಗ ಬಿದ್ದಿ, ನಾ ಕಬ್ಬಿನ ರಸದಾಗ ಬಿದ್ದಿ ಅಂದ್ರು. ಯಾರ? ಅಕ್ಬರ್ ಬಾದ್ಶಾ. ಮುಂದೇನಾತ್ರಿ, ಇಟ್ಟಾತು, ನಂಗೆ ಎಚ್ಚರ ಆತು, ಕನಸು ಮುಗಿತು. ಹಿಂಗ್ರಿ ಹುಜೂರ್ ಇವತ್ ನನಗೂ ಸೇಮ್ ನಿಮ್ಮಂಗ ಕನಸು ಬಿತ್ರಿ ಅಂತ. ನಿನಗೂ ಹಂಗ ಬಿತ್ತು? ಹಂಗ ನೀವ ಹೇಳ್ತ ಬರಬರಿನ. ನೀವು ಕೂಡ ವಾಕಿಂಗ್ ಹೊಂಟಿದ್ದು, ಊರ್ ಹೊರಗೆ ಕಿಮ್ಮೆತ್ತನ ಕೆರಿ ಮುಂದೆ ಒಂದು ಗಾನಮಣಿ ಇತ್ತು. ನೀವ್ ಹೇಳ್ರಲ್ಲ, ಮಳ್ಳಿ ಇದ್ದದ ಒಂದು ಹೊಂಡಿತ್ತು, ಕಬ್ಬಿನ ಇಬ್ರು ಜಾರಿ ಬಿದ್ದು. ನೀವು ಮಳ್ಳಿ ಹೊಂಡದ, ನಾ ಮಳ್ಳಿ ಹೊಂಡದ ಬಿದ್ದ, ಅದು ಕರೇನ. ನೀವು ಕಬ್ಬಿನ ರಸ್ತಾ ಬಿದ್ದದ ಕರೇನ. ನಿಂಗೂ ಹಿಂಗ ಬಿತ್ತು. ಹಿಂಗ ಬಿತ್ರಿ ಕರೆ, ಒಂದ್ ಸ್ವಲ್ಪ ಹೆಚ್ಚು ಬಿತ್ರಿ, ಮುಂದಿನ ಹೇಳ್ತೀನಿ ಕೇಳ್ರಿ ಅಂದ ಬಿರ್ಬಲ್. ಏನಾತ್ರಿ, ಇಬ್ರು ಎದ್ದಿವ್ರಿ. ನೀವು ಮಳ್ಳ್ಯಾಗಿಂದ ಹೊರಗೆ, ನಾ ಮಳ್ಳ್ಯಾಗಿಂದ ಹೊರಗೆ ಬನ್ರಿ, ನೀವ ಕಬ್ಬಿನ ರಸ್ತಾದ ಹೊರಗೆ ಬನ್ರಿ. ಏನಾತಂದ್ರ, ನೀವು ನಾನು ಲೆಕ್ಕಾಕತ್ತೀರಿ, ನಾ ನೀವು ಲೆಕ್ಕಾಕತ್ತೀರಿ ಹೇಳಿ ಬಿರ್ಬಲ್. ಅಂದ್ರ ನಾ ಮಳ್ಳಿ ಹೊಂಡ ಬಿದ್ರು ಕಬ್ಬಿನ ರಸ ಕುಡಿಯಾಕತ್ತೀನಿ, ನೀವು ಕಬ್ಬಿನ ರಸ ಬಿದ್ರು ಮಳ್ಳಿ ಲೆಕ್ಕಾಕತ್ತೀರಿ. ಹಾಗೆ ನಾವ್ ಎಲ್ಲಿ ಅದೀವ್ ಅನ್ನೋದು ಬಹಳ ಮುಖ್ಯ ಅಲ್ಲ. ನಾವ್ ಏನ ಗ್ರಹಣ ಮಾಡಾಕತ್ತೇವಿ, ನಾವ್ ಯಾವ ಕಾರ್ಯ ಮಾಡಾಕತ್ತೇವಿ, ಅದಕ್ಕೆ ಬಹಳ ಮುಖ್ಯ. ಹಂಗ ಇಲ್ಲಿ ಒಂದು ಸಣ್ಣ ಉದಾಹರಣೆ ತಗೋತಾರೆ. ಎಲ್ಲಿ ಬೀರ್ಬಲ್ನ ದರ್ಬಾರ್ದಾಗ ಒಬ್ಬ ಜ್ಞಾನಿ ಪುರುಷ ಬಂದಿತ್ತು. ಹುಜೂರ್, ಹೇ ಅಕ್ಬರ್ ಬಾದ್ಶಾ, ನಿಮ್ ಬದ್ದಲ್ ಬಹಳ ಕೇಳೇನಿ, ಭಾರತದ ಬದ್ದಲ್ ಬಹಳ ಕೇಳೇನಿ. ಭಾರತ ಅಧ್ಯಾತ್ಮ ಪ್ರಧಾನ ದೇಶ, ಸಂಸ್ಕೃತಿ ಪ್ರಧಾನ ದೇಶ, ಶ್ರಮಣ ಸಂಸ್ಕೃತಿ, ಅಹಿಂಸಾ ಸಂಸ್ಕೃತಿ ಇರ್ತಕ್ಕಂಥ ದೇಶ.
ಅದಕ್ಕೆ ಈ ದೇಶದಾಗ ಅಂತದ್ ಏನ್ ಪವಿತ್ರತೆ ನೋಡ್ಬೇಕಂತ ನಾ ಯುನಾನ್ ದೇಶದಿಂದ ನಮ್ಮ ಭಾರತಕ್ಕೆ ಬಂದೀನಿ. ನಂದೊಂದು ಪ್ರಶ್ನೆ ಅದ, ಆ ಪ್ರಶ್ನೆಗೆ ನೀವು ಉತ್ತರ ಕೊಡ್ಬೇಕು ಅಂತ ಅಕ್ಬರ್ ಬಾದ್ಶಾನ್ ಕೇಳ್ತಾರೆ. ಬಾದ್ಶಾ ಸವಾದಾಗಿರ್ತಕ್ಕಂಥ ವಿದ್ವಾಂಸರೇ ದೃಷ್ಟಿ ಹಾಸಿದ. ನೋಡ್ರಪ್ಪ, ಯುನಾನ್ ದೇಶದಿಂದ ಒಬ್ಬ ನಾಗರಿಕ ಬಂದಾನ, ಭಾರತದಾಗ ಬಂದ, ಅದು ನನ್ನ ರಾಜ ದರ್ಬಾರ್ದಾಗ ಒಂದು ಪ್ರಶ್ನೆ ಕೇಳೋದು ಭಾವ ಮಾಡ್ಯಾನ. ಆಯ್ತಪ್ಪ ಯುನಾನ್, ನಿಮಗೊಂದು ಯೋಗ್ಯ ಸಮ್ಮಾನ ಕೊಟ್ಟು ಕುಂಡಿಸ್ತೀವಿ, ಏನ್ ಕೇಳುದಕ್ಕೆ ಕೇಳ್ರಿ ಅಂತ. ಅವಾಗ ಆ ವ್ಯಕ್ತಿ ಒಂದು ಪ್ರಶ್ನೆ ಮಾಡಿದ, ದೇವರಿದ್ದಾನೆ ಇದ್ದರೆ ಆತನು ಎಲ್ಲಿ ಇದ್ದಾನೆ? ಅವನನ್ನು ನಾವು ಹೇಗೆ ಪ್ರಾಪ್ತ ಮಾಡಿಕೊಳ್ಳಬೇಕು ಅಂತ ಪ್ರಶ್ನೆ ಕೇಳಿದ. ಬಾದ್ಶಾ ದಿಗಿಲ್ ಬಿಡಿತು. ದೇವರು ಅದಾನಂತ ನಾವು ನಂಬ್ಕೊಂಡ್ ಬಂದಿವಿ, ಕರೆ ನಾವು ನೋಡೇ ಇರಲ್ಲ, ಹೇಗೆ ಹೇಳೋದು ಇವಾಗ? ಒಂದು ವಾರ ನಮಗೆ ಸಮಯ ಕೊಡಪ್ಪ, ಒಂದು ವಾರ ನಂತರ ಈ ಪ್ರಶ್ನೆ ನಾವು ಉತ್ತರ ಕೊಡ್ತೀವಿ ಅಂತ ಆ ಯುನಾನ್ ಅಧಿಕಾರಿಗೆ ಬಾದ್ಶಾ ಹೇಳಿದ್ರು. ಬಾದ್ಶಾ ಬೀರ್ಬಲ್ಗೆ ಹೇಳಿದ್ರು, ಸಭಾದಾಗ ವಿದ್ವಾಂಸಿಗೆ ಹೇಳಿದ್ರು. ಏನಂತ ಹೇಳಿದ್ರು? ಒಂದು ವಾರ ನಿಮ್ಗೆ ಟೈಮ್ ಕೊಡ್ತೀನಿ, ಮುಂದಿನ ರವಿವಾರ ಬರ್ಬೇಕು. ಏನ್ ಮಾಡ್ಬೇಕು? ಯುನಾನ್ ಅಧಿಕಾರಿ ಕೇರ್ತಕ್ಕಂತ ಈ ಪ್ರಶ್ನೆಗೆ ಉತ್ತರ ಕೊಡ್ಬೇಕು. ಯಾರು ಉತ್ತರ ಕೊಡ್ತೀರಿ ಅವರಿಗೆ 100 ಬಂಗಾರದ ಸಿಕ್ಕ ಕಾಯಿನ್ಸ್ ನಾಣ್ಯಗಳನ್ನ ಕೊಡ್ತೀನಿ ಅಂತ ರಾಜ ಘೋಷಣೆ ಮಾಡಿದ. ಆಯ್ತಂತೂ ಊರೆಲ್ಲ ಚರ್ಚೆ ಆಯ್ತು. ಬೀರ್ಬಲ್ ತಲೆ ಟೆನ್ಷನ್ ಶುರುವಾಯ್ತು. ಹೆಂಗ್ ಹೇಳುದು ಇದಕ್ಕ, ಏನ್ ಉತ್ತರ ಕೊಡುದ? ಒಂದ್ ದಿವ್ಸ ಅಪ್ಪ ಚಿಂತಾಕ್ರಾಂತ ಆದದ್ದ ಬೀರ್ಬಲ್ ಮಗ ನೋಡಿದ. ಕೇಳ್ದ, ಅಪ್ಪಾಜಿ ಏನಾಗೈತಿ ನಿಮ್ಗೆ, ಯಾಕ ಇಷ್ಟ್ಯಾಕ್ ಚಿಂತಾಕ್ರಾಂತ ಆಗ್ಯಾರಿ, ಮಾನಸಿಕ ಏನಾಗೈತಿ ನಿಮಗ ಅಂತ ಕೇಳಿ. ನಿಮ್ ಭಾಷೆದಾಗ ಯಾಕ ನಿಮ್ ಮೂಡ್ ಆಫ್ ಆಗೈತಿ ಅಂತ ಕೇಳಿ. ಅವಾಗಂದ, ಏನಿಲ್ಲ, ರಾಜ್ ದರ್ಬಾರ್ದಾಗ ಯುನಾನ್ ದೇಶದ ಒಬ್ಬ ರಾಯಭಾರಿ ಬಂದರು. ಅವ್ರು ಪ್ರಶ್ನೆ ಕೇಳೋರು, ದೇವರಿದ್ದಾನೆ ಇದ್ದರೆ ಆತನು ಎಲ್ಲಿದ್ದಾನೆ? ಆತನನ್ನು ಪ್ರಾಪ್ತಿ ಮಾಡಿಕೊಳ್ಳುವ ಉಪಾಯವೇನು ಅಂತ ಪ್ರಶ್ನೆ ಕೇಳೋಣ. ಈ ಪ್ರಶ್ನೆಗೆ ಹ್ಯಾಂಗ ಉತ್ತರ ತಿಳಿತಾ ಇಲ್ಲ, ವಿಚಾರ ಮಾಡ್ತಾ ಇದ್ದೀನಿ ಅಂತ. ಅವಾಗ ಮಗ ಹೇಳ್ತಾನೆ, ಬೀರ್ಬಲ್ ಮಗ ಹೇಳ್ತಾನೆ, ಕೇಳ್ರಿ ಅಪ್ಪ, ನೀವು ಹಂಗಾಗ್ರ ಮಕ್ಕಳು, ನಿಮ್ಮ ತಂದೆ ತಾಯಿಗೆ ಧೈರ್ಯ ಕೊಡ್ಬೇಕು, ಅಷ್ಟ ನಾಲೆಜ್ ನಿಮಗೆ ಇರ್ಬೇಕು. ಮಗ ಹೇಳ್ತಾನಪ್ಪ, ಕಾಳಜಿ ಮಾಡ್ಬೇಡಿ, ಇದೇನ್ ದೊಡ್ಡ ಪ್ರಶ್ನೆ ಅಲ್ಲ, ಈ ಪ್ರಶ್ನೆಗೆ ನಿನ್ನ ಮಗ ನಾ ಉತ್ತರ ಕೊಡ್ತೀನಿ, ಯಾನ್ ಟೆನ್ಷನ್ ಮಾಡ್ಕೋಬೇಡ ಅಂತ ಹೇಳಿ. ಅವಾಗ ಬೀರ್ಬಲ್ ಆಶ್ಚರ್ಯ ಹೆಂಡತಿ ಕಡೆ ನೋಡಕೈತಿ. ಆ ಬೀರ್ಬಲ್ ಹೆಂಡತಿ ಅಂತ, ಅಲ್ರಿ ನಿಮ್ ಮಗ ನೀವ್ ಎಡ್ ಶಾನೆ ಆದಾರ ಅಂದ್ರೆ ನಿಮ್ ಮಗ ಎಡ್ ಶಾನೆ ಇರ್ಬೇಕು. ಆಯ್ತು, ಏನು ಕೆಲ್ಸ ಮಾಡ, ಮಗ ಹೇಳ್ತಾನಂದ್ರ ಆಗಲ್ ಬಿಡ್ಬೇಡಿ. ಆಯ್ತು, ಬೀರ್ಬಲ್ಲ ರಾಜ ದರ್ಬಾರ್ ಅದೆಲ್ಲ ಆಯ್ತು. ಪ್ರಶ್ನೆ ಶುರು ಆಯ್ತು, ಎಲ್ಲಾ ಸಭಾ ತುಂಬಿತ್ತು. ಯಾರ್ಯಾರು ಏನೇನ್ ಬೇರೆ ಬೇರೆ ಉತ್ತರ ಕೊಡಾಕೈತ್ರು. ಇನ್ನಾನು ವ್ಯಕ್ತಿ ಒಪ್ಕೊಳ್ತಾ ಇಲ್ಲ, ಇದು ಸರಿ ಉತ್ತರ ಅಲ್ಲ, ಇದು ಸರಿ ಉತ್ತರ ಅಲ್ಲ, ಇದು ಸರಿ ಉತ್ತರ ಅಲ್ಲ. ಕೊನೆಗೆ ಬೀರ್ಬಲ್ ಪಾಳೆ ಬಂತು. ಬೀರ್ಬಲ್ ಅಂದ, ಹುಜೂರ್ ಕ್ಷಮಾ ಮಾಡ್ರಿ, ಇಂಥ ಸರಳ ಪ್ರಶ್ನೆಗೆ ನಾ ಉತ್ತರ ಕೊಡೋದು ಸರಿ ಅನ್ಸಂಗಿಲ್ಲ, ಇದಕ್ಕೆ ನನ್ನ ಮಗ ಉತ್ತರ ಕೊಡ್ತಾನ್ರಿ ಅಂತ. ನಿನ್ ಮಗ ಉತ್ತರ ಎಲ್ದಾನೋ? ಮನ್ಯಾಗ. ಸೈನಿಕರೇ ಹೋಗ್ರಿ, ಬೀರ್ಬಲ್ ಮಗನ್ ಕರ್ಕೊಂಬರ್ರಿ. ಹೋದ್ರು. ಮನ್ಯಾಗ ಓಣ್ಯಾಗ ಆಡಕತ್ತಿದ, ಗೋಟಿ ಆಡ್ಕೊತ ಕೂತಿದ್ ಹುಡುಗರು ಓಣ್ಯಾಗ. ಬೀರ್ಬಲ್ ಮಗನ ನಡಿ, ರಾಜ ದರ್ಬಾರ್ನಕ ನಾಯಕ್ ಬರ್ಲಿ, ನಾಯಕ್ ಬರ್ರಿ. ನಾ ಬರೋದು, ನಾ ಆಟ ಆಡತ್ತೀನಿ, ನಂದು ಆಟ ಮುಗಿಯಂತೆ ಬರೋ, ನೀವು ಆಡ್ಬರ್ರಿ ನನ್ನ ಜೋಡಿ ಅನ್ನಕೈತೆ. ಹುಡುಗರು ಅವಾಗ ಅವ್ರ ತಾಯಿ ಹೆಂಗಿನ ಹಿಂಗ ಬೀರ್ಬಲ್ ಅವರು ನಿಮ್ ಮಗನ ಕರೆದ. ತಾಯಿ ಬಂದ್ ಹೇಳಿ, ಅಪ್ಪ ಕರೆಯತ್ತಾರೋ, ಮತ್ತಲ್ಲಿ ನೀವು ಉತ್ತರ ಕೊಡ್ತಂದ. ಅದಕ್ಕ ಹೊಂಟಂದ ಬರ ಮನಿ ಕೈಕಾಲ್ ತಕೊಂಡ ಹೊಡ್ಕೋ ಸೈನಿಕರಿಗಿಂತ ಮೊದಲು ಹೋದ. ರಾಜ ದರ್ಬಾರ್ ಸಣ್ಣ ಪುಟ್ಟ 9 ವರ್ಷದ ಬಾಲಕ, 9 ವರ್ಷದ ಸಣ್ಣ ಮಗು ಬಂದು ನಿಂತದ. ಎಲ್ಲಾರು ಆಶ್ಚರ್ಯ, ಯಾರು ನಾನೇ ಬೀರ್ಬಲ್ ಮಗ ಅಂತ, ಬಾ ಅಂತಂದ್ರು. ನೋಡಪ್ಪ, ದೇವ್ರ ಅದಾನೋ ಇಲ್ಲೋ, ಇದ್ರ ಒಂದು ವೇಳೆ ಆತ ಎಲ್ಲದಾನ, ಅವನ್ ಹೆಂಗ ಪ್ರಾಪ್ತಿ ಮಾಡ್ಕೋದ? ಇಷ್ಟಂತ ಪಿಡಿಗೆ ಬೀರ್ಬಲ್ ಮಗ ಏನಂದು ಗೊತ್ತೇನ್? ಹುಜೂರ್ ಕ್ಷಮಾ ಮಾಡ್ರಿ, ನೀವು ರಾಜ್ಯ ಮಂತ್ರಂದವ್ರು ಇಷ್ಟು ದೊಡ್ಡ ವ್ಯಕ್ತಿಯಾಗಿ ನಿಮ್ಮಲ್ಲಿ ಏನ್ ಅನುಶಾಸನದ ನಿಯಮ ಏನಿಲ್ಲನ? ಬಂದಂತ ಅತಿಥಿಗಳಿಗೆ ಮೊದಲು ಯೋಗ್ಯ ಆಸನ ಕೊಡ್ಬೇಕು.
ಅವ್ರಿಗೆ ಕುಡಿತಾರೋ ತಿಂತಾರೋ ನಾಷ್ಟ ಮಾಡ್ತೀರೇನ ಊಟ ಮಾಡ್ತೀರೇನ ಹಾಲ್ ಬೇಕಾದ್ರೆ ಕೇಳ್ಬೇಕು. ಮತ್ ಡೈರೆಕ್ಟ್ ಬಂದ್ ಬೆಳಿಗ್ಗೆ ದೇವರ ದಾನ ಕೇಳುದಿದೆ ಅಂತದ ಸಭ್ಯತಾ ನಿಮ್ಮದಂತ ಆ 9 ವರ್ಷದ ಕೂಸು ಕೇಳಾಕೈತಿ ರಾಜ. ಅವಾಗ ಅಕ್ಬರ್ ಬಾದ್ಶಾ ಅಂತ ಇಲ್ಲಪ್ಪ ಬರೋಬ್ಬರಿ ಐತಿ ಮಂತ್ರಿಗಳೇ, ಅವ್ರಿಗೆ ಆಸನ ಕೊಡ್ರಿ ಬರೀ ಕುಂಡ್ರಿ. ಅವಾಗ ಕೇಳ್ರಿ ಮಂತ್ರಿ ಯಾರನ್ನ? ಬಿರ್ಬಲ್ ಮಗನನ್ನ. ಮಗು ನಿನಗೇನ್ ಬೇಕು ಕುಡ್ಲಿಕ್ಕೆ? ತಂಪ ಶರ್ಬತ್ ಬೇಕು, ಏನ ಬಿಸಿಯಾದಂತ ಕೇಸರಿ ಹಾಲ್ ಬೇಕು, ಏನ್ ಬೇಕು ತಿನ್ಲಿಕ್ಕೆ? ಉಪ್ಪಿಟ್ಟು ಬೇಕು, ನಾಷ್ಟ ಏನ್ ಬೇಕು ಅಂತ ಕೇಳಿದ್ವಿ. ಅವ್ ಮಗು ಹೇಳ್ತದ, ಬೀರ್ಬಲ್ಲ ಮಗು ಏನ್ ಹೇಳ್ತದ? ಏನಿಲ್ಲ, ಒಂದು ಗ್ಲಾಸ್ ನಂಗ ಹಾಲ ತಂದು ಕೊಡ್ರಿ ಅಂತ ಕೇಳ್ತೀವಿ. ಅವಾಗ ಮಂತ್ರಿ ಆದೇಶ ಮಾಡ್ರು, ಬಂಗಾರ ಗ್ಲಾಸ್ದೊಳಗ ಹಾಲ ತಂದು ಕೊಟ್ರು. ಯಾರಿಗೆ? ಬೀರ್ಬಲ್ ಮಗ. ಎಷ್ಟು ವರ್ಷದ ಮಗು ಅದು? 9 ವರ್ಷದ ಬಾಲಕ. ರಾಜ ಬಾಜುಕ ಆಸನ ಮೇಲೆ ಕುಳ್ತಾನ. ಆ ಮಗುವಿನ ಕೈಯಾಗ ಒಂದು ಗ್ಲಾಸ ಹಾಲು ತಂದು ಕೊಟ್ರು ನೋಡ್ರಿ. ಎದ್ರಾಗ? ಬಂಗಾರ ಗ್ಲಾಸ್ನೊಳಗೆ ಹಾಲು ತಂದು ಕೊಟ್ಟ ನಂತರ ಮಗ ಕುಡಿಬೇಕು ಕುಡಿಬಾರ್ದು? ಮಗು ಕುಡಿಲಿಲ್ಲ. ಆ ಗ್ಲಾಸ್ ಹಿಂಗ್ ಹಿಡಿದ ಹಿಂಗ ಬಟ್ ಹಾಕಿ ಹಿಂಗ್ ಮಾಡಕೈತಿ. ಬಟ್ ಹಾಕಿ ಹಿಂಗ 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 ತಿರ್ಸಕೈತ. ಅಕ್ಬರ್ ಬಾದ್ಶಾ ನಗಾಕೈತಿ, ಹನಿ ಹನಿ ಬಡ್ಕೊಂಡು, ಬೀರ್ಬಲ್ ನಿನ್ ಮಗ ಬಾಳ ಶಾನೆ ತಿಳ್ಕೊಂಡಿಲ್ಲೋ. ಅಲ್ಲೋ ಬಂಗಾರ ಪಟ್ಟಲ್ದಾಗ ಹಾಲು ಕೊಟ್ರ ಕುಡಿದು ಬಿಟ್ಟ ಅದ್ರ ಬಟ್ ಹಾಕಿ ಏನ್ ಹುಡುಕಾಕತ್ತೇನು ಅಂತ ಕೇಳಿ. ಯಾರ? ಅಕ್ಬರ್ ಬಾದ್ಶಾ. ಅವಾಗ ಆ ಮಗು ಮಾತಾಡ್ತಿ, ಕ್ಷಮಾ ಮಾಡ್ರಿ, ಕ್ಷಮಾ ಮಾಡ್ರಿ, ನಾ ಹಾಲ್ನಾಗ ಕುಡಿದು ಬಿಟ್ಟು ಹುಡುಕಾಕತ್ತೇನೆ ಅಂದ್ರೆ ಯಾನ್ ಹುಡುಕಾಕತ್ತೇನೆ ಅಂದ್ರ ನಂಗೆ ಕೇಳಾಕ್ ಸಿಕ್ಕೈತಿ. ಹಾಲ್ನಾಗ ತುಪ್ಪ ಐತೈತ್ರಿ, ಅದ್ ಎಲ್ಲಿ ಐತೈತಿ ಹುಡುಕಾಕತ್ತೇನಿ ಅಂದವ್. ಬಿರ್ಬಲ್ ಮಗ ಏನಂದ? ಹಾಲ್ನೊಳಗ ತುಪ್ಪ ಐತೈತ್ರಿ, ಅದ್ ಎಲ್ಲಿ ಐತಿ ಅಂತ ಹುಡುಕಾಕತ್ತೇನಿ ಅಂದ. ಅಕ್ಬರ್ ಬಾದ್ಶಾ ಹಣೇನಿ ಬಡ್ಕೊಂಡೆ, ಹುಚ್ಚ ಹಾಲ್ನಾಗ ಬಟ್ಟ ಕುಡಿಕಾರಿ ಅಂದ್ರೆ ತುಪ್ಪ ಸಿಗ್ತೈತೇನ? ಮತ್ತ ಹಾಲ್ನಾಗ ತುಪ್ಪ ಐತಿಲ್ರೋ? ಐತ್ರಿ. ಮತ್ತ ಅದ ಹುಡುಕಾಡಿ ಸಿಗಂಗಿಲ್ಲಕ್ಕ. ಮತ್ತ ಹಾಲ್ನೇನ್ ತುಪ್ಪ ತೆಗಿಬೇಕು, ಇದ್ ನಿಮ್ಮವ್ ಕಲ್ಸಿಲ್ಲ, ನಿಂಗೆ ಗೊತ್ತಿಲ್ಲ ಅಂತ ಕೇಳಿ. ಯಾರ? ಅಕ್ಬರ್ ಬಾದ್ಶಾ. ನಮ್ಮವ್ವ ಹೇಳ್ಯಾಡ್ರಿ, ನೀವ್ ಒಟ್ಟು ಹೇಳ್ರಿ ಅಂತ. ಹಂಗಿಲ್ಲ, ಹಾಲ ಕಾಸ್ಬೇಕ್, ಕೆನಿ ಬರ್ಬೇಕ್, ಅದನ್ನ ಉಗುರು ಬೆಚ್ಚ ಮಾಡ್ಬೇಕ್, ಬಾಳ ಕಡಕ್ ಹಾಲ್ ಇರ್ಬಾರ್ದು, ಬಾಳ ತಂಪಿರ್ಬಾರ್ದು. ಉಗುರು ಬೆಚ್ಚ ಹಾಲಿನೊಳಗ ನಾವು ಹೆಪ್ಪ ಹಾಕಿ ಅರಿವಿ ಕಟ್ಟಿ ಮ್ಯಾಲ ಮುಚ್ಚಿ 3 ರಿಂದ 6 ತಾಸು ಇಟ್ರ ಅದು ಹೆಪ್ಪ ಆಕತಿ. ಹೆಪ್ಪಾದ ಹಾಲಿನಾಗ ನಾವು ಕಡ್ಗೋಲ್ ತಗೊಂಡು ಕಡದ್ರ ಮಜ್ಜಿಗೆ ಆಕತಿ. ಮಜ್ಜಿಗೆಯಾಗಿಂದ ಬೆನ್ನಿ ಬರ್ತತಿ. ಆ ಬೆನ್ನಿ ತೆಗದ ಕಾಶ್ರ ತುಪ್ಪ ಬರ್ತತಿ. ಹಿಂಗ್ ಮಾಡ್ರ ಹಂಗೇನ ಬಟ್ಟೆ ಹುಡುಗಾಡ ತುಪ್ಪ ಬರ್ತೇನ ಅಂತ ಯಾರಂದ್ರು? ಬಾದ್ಶಾ ಬೀರ್ಬಲ್ ಮಗ. ಶಬಾಷ್ 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 ಹುಜೂರ್ ಅಂದ. ಹುಜೂರ್ ಶಬಾಷ್ ಚಲೋ ಆತ್ರಿ ಅಂತಂದ. ಎಟ್ಟಿ ಚಂದ ಹೇಳ್ರಿ ಅಂತ. ನೋಡ್ರಿ, ಹಾಲಿನೊಳಗ ಹೆಂಗ ತುಪ್ಪ ಐತಿ ಕಣ್ಣಿಗೆ ಕಾಣಂಗಿಲ್ಲ, ಹಂಗ ನನ್ನ ದೇಹದೊಳಗ ನಿಮ್ಮ ದೇಹದೊಳಗ ಎಲ್ಲಾರ ದೇಹದೊಳಗ ಆತ್ಮ ದೇವರದಾನು. ಹಾಲಿನೊಳಗ ಹೆಂಗ ತುಪ್ಪತಿ ಹಂಗ ನನ್ನೊಳಗ ನಿಮ್ಮೊಳಗ ಮಂದಿರದೊಳಗ ಗುಡಿ ಗುಂಡಾರೊಳಗ ಹಳ್ಳಿನೊಳಗ ಗಿಡದೊಳಗ ಎಲ್ಲಾರೊಳಗ ಆತ್ಮಾದಾನು, ಅವ ಪರಮಾತ್ಮಾದಾನ, ಅವನ ದೇವರದಾನು. ಯಾರ್ಯಾರು ನಂಬಿರಿ ದೇವರದಾನ ಅಂತ ಕೈ ಎತ್ತರ ನೋಡ್ ನಿನ್ ಪಟ ಪಟ. ದೇವರದಾನ ನಾವು ನಂಬೇದಿವ್ರ ಅಣ್ಣವ್ರ ಕೈ ಎತ್ತರ. ದೇವರದಾನು ನಾವು ನಂಬ್ತೀವಿ. ನಂಬ್ತೀರಿ? ನಂಬಲೇಬೇಕು. ಇದು ಭಾರತ, ನಾವು ಭಾರತೀಯರು, ನಾವು ಭವ್ಯ ಜೀವಿಗಳು, ನಾವು ಆಸ್ತಿಕರು, ನಾವು ಸನಾತನವಾದಿಗಳು, ನಾವು ಹಿಂದುತ್ವವಾದಿಗಳು. ಕೈ ಬಿಡ್ರಿ, ಕೈ ಬಿಡ್ರಿ. ಇದನ್ನ ನಾವು ನಂಬ್ತೀವಿ. ಯಾಕೆ ನಂಬ್ತೀವಿ ಅಂದ್ರೆ ಭವ್ಯ. ಕೇಳ್ರಿ, ಹಾಲಿನೊಳಗ ತುಪ್ಪ ಐತಿ, ಹಂಗ ನಿಮ್ಮೊಳಗ ದೇವ್ರದ. ಏನ ದೇವ್ರ ಹೆಂಗದಾನು ಅಂತ ಕೇಳ್ರ, ಎಲ್ಲಿದಾನು ದೇವ್ರ? ಎಲ್ಲಿದಾನು? ನಮ್ಮೊಳಗ. ಕರೆ ಹೆಂಗದಾನು ಅಂತ ಕೇಳ್ರ, ಹಾಲಿನೊಳಗ ತುಪ್ಪ ಇದ್ದಂಗ ಅದ. ಕಣ್ಣಿ ಕಾಂತತೇನ ತುಪ್ಪ? ಹಾಲಿನೊಳಗ ಕಾಂತತೇನ? ಇಲ್ಲ. ಅಂತ ಏನ್ ಮಾಡಿದ್ರೆ ತುಪ್ಪ ಸಿಗ್ತತಿ? ಮುಂದಿನ ಕ್ರಿಯೆ ಇದೆ, ಹೇಳ್ಲ ನಿಮ್ಗೆ. ಹಾಲ ಕಾಸ್ಬೇಕು, ಹೆಪ್ಪ ಹಾಕ್ಬೇಕು, ಮಂಥನ್ ಮಾಡ್ಬೇಕು, ಬೆನ್ಯಾಗಿ ಮಜ್ಜಿಗೆ ತೆಗಿಬೇಕು,
ಬೆನ್ನಾಗಿನ ಮಜ್ಜಿಗೆ ತೆಗಿತಾರೋ ಮತ್ ಹೂನ ಅಂತಿರಲ್ಲ ಎಷ್ಟು ಚಂದ ಪ್ರವಚನ ಕೇಳ್ತೀರಿ ನೀವು. ಮಜ್ಜಿಗೆಯಾಗಿಂದ ಬೆನ್ನಿ ತೆಗಿರಿ, ಬೆನ್ನಿ ಕಾಶ್ರ ತುಪ್ಪ ಸಿಗ್ತೈತಿ. ಕರೆ ಏನ್ ಸುಳ್ಳು? ಹಂಗ ಹಂಗ ನಾವು ಏನ್ ಮಾಡ್ಬೇಕು, ಹಾಲ ಕಾಶಿದಂಗ ತಪ ಮಾಡ್ಬೇಕು. ಕಾಶಿರ್ ಮತ್ತೆ ಒಲೆ ಮ್ಯಾಗ ಹೋಗ್ತೀರಿ, ಹಂಗಲ್ಲ. ಹಾಲ ಕಾಸ್ಬೇಕೋ ಇಲ್ಲೋ? ಹಾಲ ಕಾಸಲ್ದ ಹೆಪ್ಪಕ್ಕತ್ತೇನ? ಇಲ್ಲ. ಹಾಲ ಕಾಶಿದಂಗ ತಪ ಮಾಡ್ಬೇಕು. ತಪ ಮಾಡ್ಬೇಕಂದ್ರ ಅಷ್ಟಮಿ, ಚತುರ್ದಶಿ, ಅಷ್ಟಾನಿಕ, ಪರ್ಯುಷನ್ ಪರ್ವದಾಗ ಒಂದ ಹೊತ್ತು ಊಟ ಮಾಡೋದ, ಉಪವಾಸ ಮಾಡೋದ, ಫಲಾಹಾರ ಅಷ್ಟ ಮಾಡೋದ. ನೀವಾಗಿ ನಿಮ್ ಮನಸ್ಸಾಕ್ಷಿಲೇ ನಾವು ಸಂಕಲ್ಪ ಮಾಡೋದು, ಹೇ ಪ್ರಭು, ಹೇ ಭಗವಂತ, ಇವತ್ತು ಅಷ್ಟಮಿ ಐತಿ, ನಾ ಒಂದ ಟೈಮ್ ಊಟ ಮಾಡಿ ನಿಮ್ ಧ್ಯಾನ ಮಾಡ್ತನೋ, ನನ್ನ ಆತ್ಮನ ಪರಮಾತ್ಮ ಮಾಡ್ತನೋ, ಈ ದೇಹ ರೂಪಿ ದೇವಾಲಯದೊಳಗ ಆತ್ಮಾರೂಪಿ ಪರಮಾತ್ಮ ಅದನೋ, ಹೆಂಗ್ ನಿಮಗ್ ಮಂದಿರ ಐತಿ ಹಂಗ ನನ್ನ ಆತ್ಮಾಗ ಈ ಶರೀರನ ಮಂದಿರ ಐತಿ ಅಂತಕ್ಕಂತ ಭಾವನಾ ಮಾಡಿ ಭಗವಂತ ದರ್ಶನ ಮಾಡಿ 9 ಸಲ ಜಪ ಮಾಡಿ ಇವತ್ತು ನಾ ಒಂದ ಟೈಮ್ ಊಟ ಮಾಡ್ತನು ಅಂತ ಅಷ್ಟಮಿ ದಿವಸ ಸಂಕಲ್ಪ ಮಾಡ್ರಂದ್ರ ಇದು ಯಾವ ತಪ? ಅನೋದರ ತಪ. ಹಿಂಗ ತಪ ಮಾಡೋದ್ರಿಂದ ಏನಾಗ್ತೈತಿ? ಹಾಲು ಕಾಶ್ರೆ ಏನಾಕತಿ? ಕೆನಿ ಬರ್ತೈತಿ. ಬರ್ತೈತಿಲ್ಲ? ಹಂಗ ತಪ ಮಾಡ್ರಿ ಏನಾಕತಿ? ಕರ್ಮ ಕಳಿತತಿ. ನಿಮ್ಮ ಆತ್ಮ ಶುದ್ಧ ಆಗ್ತಾನೋ, ಬುದ್ಧ ಆಗ್ತಾನೋ, ಪರಮಾತ್ಮ ಆಗ್ತಾನೋ. ಅದಕ್ಕೆ ತಪ ಮಾಡ್ಬೇಕು. ವಾಸ ಮಾಡೋದು ಯಾಕ? 4 ತಿಂಗಳು ಚಾತುರ್ಮಾಸ ಆದ್ರೂ ಕೊನೆ ಪಕ್ಷ ವಾಸ ಮಾಡ್ಬೇಕು. ರಾತ್ರಿ ಭೋಜನ ಮಾಡಬಾರ್ದು. ಪಕ್ಷಿಗೋಳ, ದನಗೋಳ, ಮಂಗ್ಯಾಗೋಳ ರಾತ್ರಿ ಊಟ ಮಾಡೋದು ನೋಡಿರಿ ನೀವಾಗ? ಮತ್ತ ಅವ್ ಆರಾಮದಾವಿಲ್ಲೋ? ಅವ್ರ ದವಾಖಾನೆ ಐತಿ ನೋಡ್ರಿ, ಇಲ್ಲ, ಆರಾಮದಾವ್. ಯಾಕ? ಅವ್ ನಿಸರ್ಗದಿಂದ ಬದುಕ್ತಾವ್, ಪ್ರಕೃತಿ ಜೊತೆಗೆ ಬದುಕ್ತಾವ್. ಹಂಗ 4 ತಿಂಗಳಾದ್ರೂ ಕೊನೆ ಪಕ್ಷ ನಾವು ಹಾಸ ಮಾಡ್ಬೇಕು. ಹಾಸ ಅಂದ್ರೆ ಏನ? ಸೂರ್ಯಾಸ್ತ ಆಗೋಕ್ಕಿಂತ ಮೊದಲ ಊಟ ಮಾಡ್ಬೇಕು. ರಾತ್ರಿ ಭೋಜನ್ ತ್ಯಾಗ. 4 ತಿಂಗಳಾದ್ರೂ ನಾವ್ ಈ ವ್ರತ ಮಾಡೋದ್ರಿಂದ ಏನಂತಾರ? ಇದಕ್ಕ ತಪ ಅಂತಾರು. ಇಚ್ಛಾ ನಿರೋಧ ತಪ. ಹಾಲು ಕಾಶದ ಹೆಂಗ ಕೆನಿ ಬರ್ತೈತಿ ಹಂಗ ಉಪವಾಸ, ಜಪ, ತಪ ಮಾಡೋದ್ರಿಂದ, ವ್ರತ ನಿಯಮಗಳನ್ನ ಮಾಡೋದ್ರಿಂದ ಪಾಪ ಕಳಿತತಿ, ಆತ್ಮ ಶುದ್ಧ ಆಗ್ತಾ. ಅನ್ನೋದಕ್ಕೆ ಯಾರು? ಅಶುಭ, ಶುಭ, ಶುದ್ಧ. ಅಶುಭದಿಂದ ಪಾಪದ ಕರ್ಮದ ಆಶ್ರವಾಗ್ತತಿ, ಶುಭದಿಂದ ಪುಣ್ಯದ ಆಶ್ರವಾಗ್ತತಿ, ಶುದ್ಧದಿಂದ ಕರ್ಮದ ನಿರ್ಜರ ಆಗ್ತತಿ. ಅದಕ್ಕ ನಾವು ಪಾಪ ಮಾಡ್ಕೋಬೇಕು, ಪುಣ್ಯ ಮಾಡ್ಕೋಬೇಕು. ನಿಮಗ್ ಪುಣ್ಯ ಬೇಕೋ ಪಾಪ ಬೇಕೋ? ಯಾರು ಕಲ್ಸ್ಯಾರ ನಿಮಗ್ ಪುಣ್ಯ ಬೇಕಂತ ಹೇಳಿ? ಯಾರು ಹೇಳ್ಯಾರ ನಿಮಗ್ ಪುಣ್ಯ ಬೇಕಂತ ಹೇಳಿ? ಕೇಳ್ರಿ. ಪಾಪ ಯಾಕೆ ಬೇಡ ಹೇಳ್ರಿ? ಪಾಪದಿಂದ ದುಃಖ ಸಿಗತೈತಿ. ಯಾರಿಗೆ ದುಃಖ ಬೇಕು ಹೇಳ್ರಿ? ನೋಡು, ದುಃಖ ಬೇಕು ನಿಮಗ? ದುಃಖ ಬೇಕು? ನಿಮ್ ಜೀವನದಾಗ ಕಷ್ಟ ಬೇಕು? ಯಾರ್ಯಾರು ಸುಖ ಬೇಕು ಕೈ ಎತ್ರಿ. ಸುಖ ಬೇಕನ್ನವ್ರು, ನಮಗ್ ಸುಖ ಬೇಕ್ರಿ ಅನ್ನವ್ರು. ನನಗಂತೂ ಬೇಕಂತ ದೀಕ್ಷಾ ತಗೊಂಡ. ಸುಖ ಎಲ್ಲರಿಗೂ ಬೇಕು. ಸುಖ ಎದರಿಂದ ಸಿಗ್ತೈತ್ರಿ? ಸಂಸಾರದ ಸುಖ ಪುಣ್ಯದಿಂದ ಸಿಗ್ತೈತಿ. ಎದರಿಂದ ಸಿಗ್ತೈತಿ? ಪುಣ್ಯ. ಅದಕ್ಕೆ ಪುಣ್ಯವನ್ನೇ ಮಾಡು, ಪುಣ್ಯದ ಕಾರ್ಯ ಮಾಡ್ಬೇಕು. ಇವು ವ್ರತ ಮಾಡೋದು, ದೇವ್ ದರ್ಶನ ಮಾಡೋದು, ಲೋಪಿ ತಗೋದು, ಅಷ್ಟಾನಿಕ ಪರ್ವದಾಗ ವ್ರತ ಮಾಡೋದು, ಜಪ ಮಾಡೋದು, ಇವೆಲ್ಲ ಪುಣ್ಯದ ಕೆಲಸ. ಪ್ರವಚನ ಕೇಳೋದು, ಪಾಠಶಾಲಾ ಹೋಗೋದು, ಅವ್ವ ಅಪ್ಪ ಸೇವಾ ಮಾಡೋದು, ಅಭ್ಯಾಸ ಮಾಡೋದು, ಶಿಕ್ಷಕರು ಹೇಳಿದ ಕೇಳೋದು, ಇದೆಲ್ಲ ಪುಣ್ಯದ ಕೆಲಸ. ನಿಮ್ಮನ್ನು ನೀವು ನಿರ್ಮಾಣ ಮಾಡ್ಕೊಳ್ಳುವಂತ ಕಾರ್ಯ. ಅದಕ್ಕ ಒಬ್ಬ ವ್ಯಕ್ತಿ ಗುರುಗಳ ಹತ್ತಿರ ಬಂದಂತ, ಗುರುದೇವ, ನನ್ನ ಜೀವನದ ಸುಖ ಇಲ್ಲ, ನಂಗೆ ಸುಖ ಬೇಕಾಗೈತಿ, ಸುಖ ಕೊಡ್ರಿ ಅಂತ. ಅವ ಗುರುಗಳು ಏನ್ ಮಾಡ್ರು? ಈ ಪ್ರಪಂಚದಾಗ ಯಾರು ಸುಖಿ ಅದಾರಲ್ಲ, ಆ ಸುಖಿ ಇದ್ದವ್ರು ಅಂಗಿ ತಗೊಂಡ್ ಬಾ, ಆ ಅಂಗಿ ಹಾಕೊಂಡ್ರೆ ನಿಂಗೆ ಸುಖ ಸಿಗ್ತೈತಿ ಅಂತ ಹೇಳಿ. ಹಳ್ಳಿಗಳಿಗೆ ಯಾರ್ದಾರು? ಹಳ್ಳಿಗಳಿಗೆ ಯಾರ್ದಾರು? ಪರಮ ಸುಖಿ ಅದಾರ, ಸರ್ವ ಸುಖಿ. ಅವ್ರ ಜೀವನದ ದುಃಖ ಅನ್ನೋದ ಇಲ್ಲ ಅಂತವ್ರು ಯಾರ್ದಾರ? ಒಬ್ರು ಹೆಸರು ಹೇಳ್ರಿ ನೋಡ್ನು. ಯಾರ್ದಾರ ಹಳ್ಳಿಗಳಾಗ? ಬಾಗಲಕೋಟೆ ಡಿಸ್ಟ್ರಿಕ್ಟ್ದಾಗ, ಕರ್ನಾಟಕದಾಗ ಯಾರ್ದಾರು? ಎಲ್ಲಾ ಪ್ರಕಾರ ಸುಖಿ ಅದಾರ. ಅವ್ರಿಗೆ ಏನೂ ಅವಶ್ಯಕತೆ ಇಲ್ಲ, ಪರಮ ಸುಖಿ ಅದಾರ. ಯಾರ್ದಾರು? ಹುಡುಕ್ತಾ 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 ಹೋದ 12 ವರ್ಷ ವಾದ. ಒಂದು ಮನೆಗೆ ವಾದ, ಮನೆಯವರೆಲ್ಲ ಕೂಡಿಸಿದ, ನೀವು ಸುಖಿ ಅದೇರಿ ಅಂತ ಕೇಳಿದ. ಹಾ, ಅದೀವಿಪ್ಪ ಅಂತ.
ಏನೂ ದುಃಖಿಲ್ಲ, ಎಲ್ಲ ಆಚೆಕರೆ ಮಕ್ಕಳ ಇಲ್ಲ ಅಂತಂದ್ರು. ಮತ್ತೊಂದು ಮನೆಗೆ ಹೋಗ ಅಲ್ಲಿ ಕೇಳಿದ, ನಿಮಗೆ ಸುಖಿ ಇದಾರೇನು? ಆರಾಮದೀವಿಪ್ಪ, ಭಗವಂತ ಕೃಪಾಳಿ ಎಲ್ಲ ನಾವು ಆನಂದ ಸುಖಿ ಇದೀವಿ ಅಂತ. ನಿಮಗೇನು ಕೊರತೆ ಇಲ್ಲ ಅಣ್ಣ, ಎಲ್ಲ ಆಚೆಕರೆ ನಮಗ್ ಹೊಲಾನ ಇಲ್ಲ ಅಂತಂದ್ರು. ಮತ್ತೊಂದು ಮನೆಗೆ ಹೋದ್ರು, ಅಲ್ಲಿ ಕೇಳಿ ಎಲ್ಲ ಸುಖಿ ಇದೀವಿ, ಎಲ್ಲ ಅನುಕೂಲತೆ ಅಂತ. ಮತ್ತೇನ್ ಕಡಿಮೆ ಇಲ್ಲಣ್ಣ, ಎಲ್ಲ ಆಚೆಕರೆ ನನ್ನ ಮಗನ ಮದುವೆನ ಆಗ್ವತ್ತು ಅಂತಂದ್ರು. ಹಿಂಗೆ ಎಲ್ಲಾ ಊರು ಎಲ್ಲಾ ರಾಜ್ಯ ತಿರುಗಿದ್ರು ಒಂದು ಮನಿ ಸಿಗ್ಲಿಲ್ಲ, ಒಬ್ಬ ವ್ಯಕ್ತಿ ಸಿಗ್ಲಿಲ್ಲ. ಕೊನೆಗೆ ಸೋತ್ 12 ವರ್ಷ ವಾಪಸ್ ಮನಿಗೆ ಬರ್ತಿದ್ದ. ಜಂಗಲ್ ಮಾರ್ಗದಿಂದ ಬರಾಗ ಒಬ್ಬ ನದಿ ತಟ್ಟದೊಳಗ ಒಂದು ಸಣ್ಣ ಕುಟೀರ್ ಗುಡಿಸಲಿತ್ತು. ಅಲ್ಲಿ ಹಾಡ್ಕೋತ ಕೂತಿದ್ದ ಒಬ್ಬ ತರುಣ, 25 ವರ್ಷದ ತರುಣ ಹಾಡ್ಕೋತ ಕೂತಿದ್ದ. ನೀವು ಹೋದ ನೋಡ್ದ, ಎಷ್ಟು ಆನಂದದಾಗದ ನೀ ಮನುಷ್ಯ. ಕೇಳ್ದ, ನೀ ಸುಖಿದ್ಯಾ? ಆನಂದ ಯಾನ್, ಹೆಣ್ರಿಲ್ಲ, ಮಕ್ಕಳಿಲ್ಲ, ಅವಿಲ್ಲ, ಅಪ್ಪಿಲ್ಲ, ನಾವೊಬ್ಬ ದೇವ್ರ, ನಾ ಬಿಟ್ರೆ ಬೇರೆ ಯಾರಿಲ್ಲ, ಬಹಳ ಸುಖಿದೀನಿ, ನಂಗೆ ಯಾನು ಕೊರತೆ ಇಲ್ಲ ಅಂತ ಹೇಳ್ದ. ನಿನಗೆ ಯಾನು ಅಪೇಕ್ಷೆ? ಏನು ಅಪೇಕ್ಷೆ ಇಲ್ಲ, ಈ ಚಂದ ಭಗವಂತ ಹೋದ್ರ ತಯಾರದನ್ನ, ನನಗೆ ಯಾವ್ದು ಅಪೇಕ್ಷೆ ಇಲ್ಲ, ಬಹಳ ಸುಖಿ ಅದೀನಿ, ನನ್ನ ಜೀವನದ ದುಃಖ ಅನ್ನೋದು ಇಲ್ಲ ಅಂತಂದ. ಅವಾಗ ಈ ಮನುಷ್ಯ ಕೇಳ್ದ, ಚಲೋ ಆತಪ್ಪ, ಕೊನೆಗೆ ನೀವೇ ಸಿಕ್ಕಿ, ನಿಂದ ಅಂಗಿ ಕೊಡು ಅಂತಂದ. ನನಗ ಅಂಗಿನೇ ಇಲ್ಲ ಅಂತ, ನನಗ ಅಂಗಿನೇ ಇಲ್ಲ, ಅದಕ್ಕೆ ನಾ ಸುಖಿ ಅದೀನಿ ಅಂತ. ನೀವು ಕೊನೆಗೆ ಹಂಗ ಬಂದ ಗುರುಗೋತೆ ಕ್ಷಮಾ ಕೇಳ್ದ, ಗುರುದೇವ್ ಪ್ರಪಂಚದ ಯಾರಿಗೂ ಸುಖಿ ಇಲ್ಲ, ಸುಖಿ ಒಬ್ಬಿದ್ದಕ್ಕರೆ ಅವ್ನ ಅಂಗಿನ ಇಲ್ಲ ಅಂತ, ಅದಕ್ಕೆ ನಾವು ಅಂಗಿ ಹಾಕೊಂಡಿಲ್ಲ ಅಂತ ದಿಗಂಬರ ಆಗೇವಿ. ದಿಗಂಬರಾಗಿ ಆತ್ಮನ ಸಾಧನೆಗಳು ತೊಡಗಿವಿ.